ಏನು ನಿನ್ನ ಹೆಸರಾ? ಗಾಳಿ ಗ್ರಾಮದಿಂದ ರಾಮಚಂದ್ರ ಅವರು ಕರೆ ಮಾಡಿರ್ತಾರ. ಬೆಳ್ಳೆ ರಾಮಚಂದ್ರ ಅವರು ಕರೆ ಮಾಡಿದರು. ನಮ್ಮ ಮನೆ ಒಳಗಡೆ ಒಂದು ಔಷಧ ಕೊಡಿದೆ ಅಂತ. ಇದೊಂದು ವಿಷರಹಿತ ಬಿಲ್ಲೂರಾವು. ಇವುಗಳ ಬಗ್ಗೆ ಸುಮಾರು ತಪ್ಪು ಕಲ್ಪನೆಗಳಿದೆ. ಇದು ಹಣೆ ಹೊಡೆಯುತ್ತೆ, ಕಣ್ಣು ಕುಕ್ಕುತ್ತೆ, ಇದು ಕಚ್ಚಿದ್ರೆ ನಾವು ಸುತ್ತೋಗ್ತೀವಿ, ಹೋಗಿ ಸ್ಮಶಾನ ಕಾಯುತ್ತೆ ಅಂತೆಲ್ಲ ಹೇಳ್ತಾರೆ. ಇದು ತುಂಬ ಸತ್ಯಕ್ಕೆ ದೂರವಾದದ್ದು. ಇದು ಅಷ್ಟೇ ಬಲಿಷ್ಠವಾಗಿ ಕಡಿಯುತ್ತೆ. ಕಡಿದ್ರೂ ಸಹ ಮಾನವ ಜೀವಕ್ಕೆ ಅಪಾಯ ಇಲ್ಲ. ಇದು ಯಾವುದೇ ಕಾರಣಕ್ಕೂ ಹಣೆಗೋಡೆ ಇಲ್ಲ, ಕಣ್ಣು ಕುಕ್ಕೋಲ್ಲ. ಇದು ಕಚ್ಚಿದ್ರೆ ನಾವು ಸಾಯೋದು ಇಲ್ಲ, ಮತ್ತು ಸ್ಮಶಾನನೂ ಕಾಯಲ್ಲ. ಹಂಗೆ ನೋಡಿ, ಇದು 2 ಥರ ಬಣ್ಣ ಇರೋದ್ರಿಂದ ಕನ್ನಡದಲ್ಲಿ ಕಂಚು ಬೆನ್ನಿ ನಾವು ಅಂತ ಕರಿತೀವಿ. ನಮ್ಮ ಆಂಗ್ಲ ಭಾಷೆಯಲ್ಲಿ ಬ್ರಾಂದಿ ಬ್ಯಾಕ್ಟೀರಿಯಾ ಸ್ನೇಕ್ ಅಂತ ಕರಿತೀವಿ. ನಮ್ಮ ತುಮಕೂರು ಭಾಗದಲ್ಲೂ ಅಥವಾ ಬೆಂಗಳೂರು ಭಾಗದಲ್ಲಿ ರಾಮಬಾಣ ದಾವು ಅಂತ ಕರಿತೀವಿ. ಇವುಗಳಿಂದ ಮಾನವನಿಗೇನು ಸಮಸ್ಯೆ ಇಲ್ಲ. ಇವು ಹೆಚ್ಚಾಗಿ ಹಳೆ ಮನೆಗಳು, ಹೆಂಚಿನ ಮನೆಗಳು, ಶೀಟ್ ಮನೆಗಳು, ಅತಿ ಮುಖ್ಯವಾಗಿ ತೆಂಗಿನ ಮರಗಳಲ್ಲಿ ವಾಸ ಮಾಡುವಂಥ ಜೀವಿ. ದಯವಿಟ್ಟು ಇವುಗಳಿಂದ ಏನಿಲ್ಲ ತಪ್ಪು ಕಲ್ಪನೆಗಳಿದೆ. ಇವು ತುಂಬ ನಿರುಪದ್ರ ಜೀವಿಗಳು, ಮಾನವನಿಗೇನು ಸಮಸ್ಯೆ ಇಲ್ಲ. ದಯವಿಟ್ಟು ಅವುಗಳನ್ನು ಸಂರಕ್ಷಣೆ ಮಾಡಿ, ಪರಿಸರದ ಸಂಪನ್ನು ಕಾಪಾಡಿ. ಎಲ್ಲಾದರೂ ಅವು ಕಂಡು ಬಂದಾಗ 8453 573053 ನಂಬರ್ ಕರೆ ಮಾಡಿ, ಅಥವಾ ನಮ್ಮ ಅರಣ್ಯ ಇಲಾಖೆ ನಂಬರು 1926 ನಂಬರ್ ಕರೆ ಮಾಡಿದಾಗ ಅವರು ಸಹ ಅವನ್ನ ಸಂರಕ್ಷಣೆ ಮಾಡ್ತಾರೆ. ಇದು ಹೇಳಿದ್ನಲ್ಲ, ಯಾವುದೇ ಕಾರಣಕ್ಕೂ ಹಣೆಗೋಡೆ ಎಲ್ಲ ಕಣ್ಣು ಕುಕ್ಕೋದಿಲ್ಲ. ತುಂಬ ಸಾಧು ಜೀವಿ. ದಯವಿಟ್ಟು ಅವುಗಳನ್ನು ಸಂರಕ್ಷಣೆ ಮಾಡಿ, ಪರಿಸರದ ಸಂಪನ್ನು ಕಾಪಾಡಿ. ಮತ್ತು ಯಾವುದೇ ಅವುಗಳನ್ನು ಕೊಲ್ಲೋದೇ ಆಗಲಿ, ಹಿಂಸೆ ಮಾಡೋದಾಗಲಿ ಮಾಡಿದ್ರೆ 7 ವರ್ಷ ಜೈಲು, 3 ಲಕ್ಷ ಜುಲ್ಮಾನ ಆಗುತ್ತೆ. ನಾನ್ ಬೆಲೆ ಅಫೆನ್ಸ್ ಇದು. ದಯವಿಟ್ಟು ಯಾರು ಕೊಲ್ಲೋ ಸಾಹಸ ಮಾಡೋಕ್ಕೆ ಹೋಗ್ಬೇಡಿ. ನಮ್ಮ ಅರಣ್ಯ ಇಲಾಖೆ ಗಮನಕ್ಕೆ ಬಂದರೆ ಯಾರನ್ನೂ ಬಿಡೋದಿಲ್ಲ. ದಯವಿಟ್ಟು ಅವುಗಳನ್ನು ಸಂರಕ್ಷಣೆ ಮಾಡಿ, ಪರಿಸರದ ಸಂಪನ್ನು ಕಾಪಾಡಿ. ಧನ್ಯವಾದಗಳು.